ನನಗೆ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ತುಂಬಾ ಕ್ರೇಜ್. ಏನಾಯ್ತು ಮಾಡಿದ್ರೆ ಸ್ವಲ್ಪ ಸಂಬಳ ನನಗೆ. ಓಕೆ. ರೂಮ್ ಇರ್ಲಿಲ್ಲ, ಏನಿರ್ಲಿಲ್ಲ. ಊಟ ಮಾತ್ರ ಮಾಡ್ಕೊಂಡು ಗಾಡಿಯಲ್ಲೇ ಮಲ್ಕೊಂತೀವಿ. ರೀಸೆಂಟ್ ಆಗಿ ದರ್ಶನ್ ಸರ್ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಆಯ್ತು. ಅವ್ರು ಜೈಲಲ್ಲಿ ಇದಾರೆ ಅಂದ್ರೆ ಮನೇಲಿರೋ ರೇಂಜ್ ಅಲ್ಲಿ ಇದಾರೆ. ಜವಾಬ್ದಾರಿ ಅಂತ ಬಂದಿದ್ದು ಯಾವಾಗಪ್ಪ ಅಂದ್ರೆ ನನ್ನ ತಂಗಿ ಮದುವೆ ಮಾಡಿ ಮೇಲೆ. ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ನಮ್ ಜೊತೆ ಒಬ್ಬ ಪಬ್ಲಿಕ್ ವ್ಯಕ್ತಿ ಇದ್ದಾರೆ. ಅವ್ರ ಬಗ್ಗೆ, ಅವ್ರ ಲೈಫ್ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮೂರು? ದಾವಣಗೆರೆ. ದಾವಣಗೆರೆ. ನಿಮ್ಮ ಹೆಸರು ಸರ್? ಬಸವರಾಜ್. ಏನ್ ಮಾಡ್ಕೊಂಡಿದ್ದೀರಾ? ಡ್ರೈವಿಂಗ್ ಕೆಲಸ. ಎಷ್ಟು ವರ್ಷದಿಂದ? 7-8 ವರ್ಷ ಆಯ್ತು. 7-8 ವರ್ಷದಿಂದ ಡ್ರೈವಿಂಗ್ ಬಂದು 10 ಇಯರ್ ಆಯ್ತು. ಹಾ. ಅದರಲ್ಲಿ ಅವತ್ತಿದ್ದನು ಡ್ರೈವಿಂಗ್ ಮಾಡ್ತಾ ಇರೋದು. 1 ಇಯರ್ ಮಾತ್ರ ಆಲ್ರೌಂಡ್ ಕೆಲಸ ಮಾಡ್ತಾರೆ. ಆಲ್ರೌಂಡ್ ಅಂದ್ರೆ ಎಲ್ಲಾ ತರದ ವಿಭಾಗದಲ್ಲೂ ಕೆಲಸ ಮಾಡಿದ್ವಿ. ಸರ್, ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ದಾವಣಗೆರೆಯಲ್ಲಿ? ಹಾ. 4ನೇ ಕ್ಲಾಸ್ ಗಂಟ ಊರಲ್ಲಿ ಓದಿದ್ದು. ಓಕೆ. ಹಾಸ್ಟೆಲಲ್ಲಿ ಓದಿ. ತುಮಕೂರು ಸಿದ್ಧಗಂಗಾದಲ್ಲಿ ಮಠದಲ್ಲಿ ಓದಿ. ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಕಂಪ್ಲೀಟ್ ಮಾಡಿದೆ. 9th ಗಂಟ ಅಲ್ಲಿ ಓದಿದ್ರಿ. ಆಮೇಲೆ ಮಠದಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಮನೆ ನಕ್ಕ ಬರ್ಲಿಲ್ಲ ಅಂದ್ರೆ? ನಾನ್ ಮಠಕ್ಕೆ ಹೋಗಿದ್ದೀನಿ ಸುಮಾರು. ಎಲ್ಲಾರು ಬಿಟ್ಟು ಒಬ್ಬಂಟಿ ಇರ್ಬೇಕಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಅವತ್ತಿದ್ದ ಇವತ್ತಿನವರೆಗೂ ಒಬ್ಬಂಟಿ ತನನೇ ಆಗ್ಬಿಟ್ಟೈತಿ. ಅದು ಅಡ್ಜಸ್ಟ್ಮೆಂಟಿಂಗ್ ಆಗ್ಬಿಟ್ಟೈತಿ. ಅದ್ ಹಂಗೆ ಬಂದ್ಬಿಟ್ಟಿದೆ. ಅವತ್ತಿದ್ದ ಓದೆ ಮತ್ತು ಕಂಪ್ಲೀಟ್ ಮಾಡಕ್ಕೆ ಊರಿಗೆ ಹೋದೆ. ಊರಲ್ಲಿ ಮತ್ತೆ ಹಿಂದೆ ಇನ್ನೊಂದ್ಸಲ 9th ಆಮೇಲೆ SLC ಹೋಗೋ ಅಂದ್ರು. ಇಲ್ಲ, ನಾನು ಹೋಗಲ್ಲ. ಅವರು ಪಲ್ಸರ್ ಬೈಕ್ ನನಗೆ ನಮ್ಮ ಮನೇಲಿ ಟ್ಯಾಕ್ಟ್ರಿ ಸಾಮಾನು ಕೊಟ್ಬಿಟ್ಟಿದ್ರು. ಟ್ಯಾಕ್ಟ್ರಿ ತಗೋಬೇಕು ಅಂತ ಟ್ಯಾಕ್ಟ್ರಿ ಇತ್ತು. ಡಿವೈಡ್ ಆಗ್ಬಿಟ್ರು ಆ ಟೈಮಲ್ಲಿ. ಓಕೆ. ಆ ಟ್ಯಾಕ್ಟ್ರಿ ಓಡಿಸೋರು ಯಾರು ಇರಲಿಲ್ಲ, ಮನೇಲೆ ಹಂಗೆ ನಿಂತಿತ್ತು. ಆ ಟೈಮಲ್ಲಿ ನನಗೆ ಫುಲ್ ಇಂಟ್ರೆಸ್ಟ್ ಇಲ್ಲ ಡ್ರೈವಿಂಗ್. ಓಕೆ. ಅವಾಗ ಆಮೇಲೆ ಡ್ರೈವಿಂಗ್ ಮಾಡ್ಕೊಂಡು ಅಲ್ಲೇ ನಮ್ಮಪ್ಪ ಕೇಳಲಿಲ್ಲ. ಟ್ಯಾಕ್ಟ್ರು ಇಟ್ಕೊಂಡಿಲ್ಲ, ಆಗಲಿಲ್ಲ. ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಆಸೆ. ಓಕೆ. ಬಟ್ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗ್ ಅಲ್ಲಿ ಕೇರ್ ಮಾರ್ಕೆಟ್ ಅಲ್ಲಿ ಮೂಟೆ ಹೊತ್ತು ಜೀವನ ಮಾಡ್ತಿದ್ದೆ. ಓಕೆ. ಕೇರ್ ಮಾರ್ಕೆಟ್ ಅಲ್ಲಿ. ಆಮೇಲೆ ಹೋಟ್ಲಲ್ಲಿ ಕೆಲಸ ಮಾಡಿದೆ. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ ನಮ್ಮ ಮಾವ ಸೂಪರ್ ಮ್ಯಾನೇಜರ್. ಓಕೆ. ಅವ್ರ ಕೈ ಕೆಳಗೂ ಕೆಲಸ ಮಾಡಿದೆ. ಸ್ಟಾರ್ಟಿಂಗ್ ನಾನು ಆಮೇಲೆ ಅವ್ರ ಕೈಯಲ್ಲಿ 1 ವರ್ಷದಲ್ಲಿ 3 ಮಾಡ್ಕೊಂಡ್ಬಂದೆ. ಆಮೇಲೆ ನೆಕ್ಸ್ಟ್ ನಮ್ಮ ಮಾವರಿಂದ ಬಂದೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ. SSR ಲೇಔಟ್ ಅಲ್ಲಿ ಒಂದು ಟ್ರಾವೆಲ್ಸ್, ಅದು ಒಂದು ಇಂಡಿಕಾ ಗಾಡಿ. ಅವಾಗ ಏನಾಯ್ತು ಮಾಡಿದ್ರೆ 700 ರೂಪಾಯಿ ಸಂಬಳ ನನಗೆ. ಓಕೆ. ರೂಮ್ ಇರ್ಲಿಲ್ಲ, ಏನಿರ್ಲಿಲ್ಲ. ಊಟ ಮಾತ್ರ ಮಾಡ್ಕೊಂಡು ಗಾಡಿಯಲ್ಲೇ ಮಲ್ಕೊಂತೀವಿ. ಅವಾಗ ನನ್ನ ಅಪ್ಪನ ಹತ್ರ ಗಾಡಿ ಎಲ್ಲ ಮಾರಕ್ ಕೊಟ್ರು ಅಂತಂದು ಹೇಳ್ಬಿಟ್ಟು ಜಗಳ ಆಡ್ಕೊಂಡು, ನನ್ನ ಅಪ್ಪನ ಹತ್ರ ಜಗಳ ಆಡ್ಕೊಂಡು 2 ವರ್ಷ ಮಾತಾಡ್ಸಿರ್ಲಿಲ್ಲ. ಮನೆ ಬಿಟ್ಟು ಇಲ್ಲೇ ಇತ್ತು ಬೆಂಗಳೂರು. ಅವತ್ತು ಬಂದವನು ತಿರ್ಗಾ ಇವತ್ತಿಗೂ ನಾನು ವರ್ಷಕ್ಕೊಂದ್ಸಲ ಊರಿಗೆ ಹೋಗ್ತೀನಿ. ಅಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ತುಂಬಾ ಕಷ್ಟಗಳನ್ನ ನೋಡಿದೀರಾ, ತುಂಬಾ ಮಾಡಿದೀರಾ. ನಾನು ಟ್ರ್ಯಾಕ್ಟರ್, ನಾನು ಸ್ಕೂಲಲ್ಲಿ ಒಂದ್ಸಲ ಟ್ರ್ಯಾಕ್ಟರ್ ಓಡಿಸ್ಬೇಕಂದ್ರೆ ಡ್ರೈವರ್ ಇರ್ಲಿಲ್ಲ. 10 ಎಕರೆ ಜಮೀನು ಹೊಲ ಉಳುಮೆ ಮಾಡ್ಬೇಕಂದ್ರೆ ಯಾರು ಡ್ರೈವರು ಬರ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ನಮ್ಮ ಅಪ್ಪ ನೀನೇ ಬಂದ್ಬಿಡು ಸ್ಕೂಲಲ್ಲಿ ಟೀಚರ್ ಇರ್ಬೇಕಾದ್ರೆ ಹೇಳ್ತಾನೆ ಅಂತ ಅಂದ್ಬಿಟ್ಟು ಕರೆ ಕಳಿಸ್ಬಿಟ್ಟು ಸ್ಕೂಲ್ ಟೀಚರ್ ಹತ್ರ ಬಂದು ಮಾತಾಡಿ ನನ್ನ ಟ್ರ್ಯಾಕ್ಟರ್ ಓಡಿಸ್ಬೇಕಾದ್ರೆ ಸೊಂಟ ಎಲ್ಲ ಪೇನ್ ಬರೋದು. ಅವಾಗೆಲ್ಲ ಹಂಗೆ 2 ಎಕರೆ ಜಮೀನ ಉಳುಮೆ ಮಾಡ್ಬಿಟ್ಟು ಮತ್ತೆ ಸೊಂಟ ಪೇನ್ ಹೋಗಂಗೆ ಇದು ಮಾಡ್ಬಿಟ್ಟು ಮತ್ತೆ ಬಡಿ ಅಂತ. ಓಕೆ. ಅವಾಗ್ಲೇ ಸಿಕ್ಕಾಪಟ್ಟೆ ಕಷ್ಟ ಅನ್ಭವಿಸ್ಕೊಂತಾನೆ ಬಂದ್ವಿ. ಸರ್, ಯಾವ ಏಜ್ ಅಲ್ಲಿ ನೀವು ಫ್ಯಾಮಿಲಿ ಜವಾಬ್ದಾರಿನ ನಿಮ್ ಹೆಗಲ ಮೇಲೆ ಹಾಕೊಂಡ್ರಿ? ಸರ್, ನಾನು ಬೆಂಗಳೂರಿಗೆ ಬಂದು ಅಷ್ಟು ದಿನ ಕಳೆದ್ರು ನನಗೆ ಅವಾಗ ಏನಂದ್ರೆ ಏನು ಗೊತ್ತಿರ್ಲಿಲ್ಲ. ಸುಮ್ನೆ ಹುಡುಗ ಬುದ್ಧಿ, ಸುಮ್ನೆ ದುಡಿಯೋದಾಯ್ತು. ನನಗೆ ಅವಾಗ ನಮ್ಮ ಅಪ್ಪನ ಮಾತಾಡ್ತಿರ್ಲಿಲ್ಲ. ನಮ್ಮಮ್ಮ ಯಾವ್ದನ ಫೋನ್ ಮಾಡ್ಬಿಟ್ಟು ಕಾಸು ಕೇಳೋರು. ನಾನು ನಮ್ಮ ಮಾಮನ ಹತ್ರ ಆ ದುಡ್ಡನ್ನ ಹಂಗೆ ಇಟ್ಟಿದ್ದೆ, ಕೂಡಿಟ್ಟಿದ್ದೆ. ಸೇವಿಂಗ್ಸ್ ಸೇಫ್ ಆಗಿ ಇತ್ತು. ಅದು
ಒಂದಿನ ಮಾತ್ರ ಮನೆ ಎಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು, ಮನೆ ಒಂದ್ ಸ್ವಲ್ಪ ಹಂಚೆಲ್ಲ ಸೋರ್ತಾ ಇತ್ತು, ರೆಡಿ ಮಾಡಿಸ್ಬೇಕು, ಅಮೌಂಟ್ ಇದ್ರೆ ಕಳಿಸು ಅಂತಂದು ನಾನು ಊರಿಗೆ ಹೋಗಿ ಸೆಟ್ಲ್ ಆಗಿ ಮೇಲೆ ಆ ದುಡ್ಡನ್ನ ಸೇವ್ ಮಾಡಿ ಇಟ್ಟಿರೋದನ್ನ ನಮ್ಮ ಮಾವಿಗೆ ಹೇಳಿದೆ. ನಮ್ಮ ಅಪ್ಪ ಹಿಂಗೆ ಕಾಸು ಕೇಳ್ತವ್ರೆ ಕೊಡ್ಬೇಕು ಅಂತ. ಸರಿ ಆಯ್ತು ಕೊಡು ಅಂತಂದು ಕೊಟ್ರು. ನನಗೆ ನನ್ನ ಜವಾಬ್ದಾರಿ ಅಂತ ಬಂದಿದ್ದು ಯಾವಾಗಪ್ಪ ಅಂದ್ರೆ ನನ್ನ ತಂಗಿ ಮದುವೆ ಮಾಡಿ ಮೇಲೆ ನನಗೆ ಫುಲ್ಲು, ನನಗೆ ತಂಗಿ ಮದುವೆ ಮಾಡ್ಬೇಕಾದ್ರೆ ಅಷ್ಟು ಸಾಲ, ಮೊದ್ಲೇ ನಮ್ದು ಆಲ್ರೆಡಿ ಸಾಲ ಇತ್ತು. ಓಕೆ. ಅದು ಆ ಟೆನ್ಷನ್ಗೆ ನಮ್ಮಪ್ಪ ನನ್ನ ಮೇಲೆ ರೇಗಾಡೋದು. ಆ ಟೆನ್ಷನ್ ಇಂದಾನೆ ಅವ್ರು ನನ್ ರೇಗಾಡೋದಕ್ಕೆ ನಾನು ಬೆಂಗಳೂರು ಬಂದು ಸೇರ್ಕೊಂಡೆ. ಅದಕ್ಕೆ ನಮ್ಮ ತಂಗಿ ಮದುವೆ ಮಾಡ್ಬೇಕಾದ್ರೆ ನಾವು ಊರಿಗೆ ಹೋದೆ. 6 ತಿಂಗಳು ಊರಲ್ಲಿ ಡ್ರೈವಿಂಗ್ ಮಾಡ್ತಿದ್ದೆ. ಆಮೇಲೆ ಅವಾಗ ಗೊತ್ತಾಯ್ತು, ನಮ್ ದೊಡ್ಡಪ್ಪ ಒಬ್ರು ಸಾಲ ಕೊಟ್ಟಿದ್ರು. ನಿನ್ನ ನಂಬಿಕೆ ಮೇಲೆ ನಾನು ಕೊಡ್ತಾ ಇರೋದು ಸಾಲ, ನೀನ್ ತೀರಿಸ್ಬೇಕು, ನಿಮ್ಮ ಅಪ್ಪನ ಕೈಲಿ ಆಗಲ್ಲ ಅಂತಂದು ಹೇಳಿದಾಗ ಅವಾಗ ಜವಾಬ್ದಾರಿ ಹೊತ್ಕೊಂಡು ಅವತ್ತಿದ್ದಾನು ಮಾಡ್ತಾ ಇದ್ದೀನಿ. ಬಟ್ ಇವಾಗ ಒಂದು ಅಂದ್ರೆ ಯಾವಾಗ ನೀವು ಸಾಲ ಮಾಡಿದ್ರು ನೀವೇ ಖುದ್ದಾಗಿ, ಅವತ್ತಿಂದ ನೀವು ಜವಾಬ್ದಾರಿ ಅನ್ನೋ ಮುಟ್ಟೆನ ನಾನ್ ಸ್ವಂತ ಸಾಲ ಮಾಡಿದ್ದು ನನ್ ಗಾಡಿ ಗೊತ್ತಾಯ್ತು. 23 ಮಾಡಲ್, ಇದು 23 ಇಯರ್ ಅಲ್ಲಿ ಗಾಡಿ ತಗೊಂಡೆ. ನಂದು ನನ್ನ ತಂಗಿ ಸಾಲ ತೀರ್ಸೋಕೆ ಕರೆಕ್ಟಾಗಿ 5 ವರ್ಷ ಬೇಕು ಸಾಲ ತೀರ್ಸೋಕೆ. ಅದು 5 ವರ್ಷ ಕಂಪ್ಲೀಟ್ ಆಗಕ್ಕೆ ನಾನು ಗಾಡಿ ತಗೊಂಡೆ, ಮಾರುತಿ ಸುಜುಕಿ ಸಿಯಾಜ್ ಗಾಡಿ. ಓಕೆ. ಆ ಗಾಡಿ ತಗೊಂಡು ಕಂಪ್ನಿಗೆ ಅಟ್ಯಾಚ್ ಮಾಡಿದ್ದೆ, 2 ಕಂಪ್ನಿಲಿ ಅಟ್ಯಾಚ್ ಮಾಡಿದ್ದೆ. ಡೇ ಆ್ಯಂಡ್ ನೈಟು ಡ್ಯೂಟಿ ಮಾಡಿದ್ದೆ, ಕಣ್ಣಿಗೆ ನಿದ್ದೆ ಇಲ್ದಂಗೆ. ನನಗೆ ಇವತ್ತು ಹೇಳ್ಬೇಕಂದ್ರೆ ಅದ್ ನೆನ್ಸ್ಕೊಂಡ್ಬಿಟ್ರೆ ಸಾಲನೂ ಬೇಡ, ಯಾವ ಗಾಡಿನೂ ಬೇಡ ಅನ್ನಿಸ್ಬಿಡೋದು. ಹೌದು. ಆ ಟೈಮಲ್ಲಿ ಸೂಪರ್ವೈಸರ್ ಅಷ್ಟೊಂದು ಟಾರ್ಚರ್ ಮಾಡೋದು, ಅವ್ರು ಮಾತಾಡೋದು ವರ್ಷ ಆಗ್ಲಿ, ನಮಗೆ ಯಾಕೆ ಬೇಕಾಯ್ತಪ್ಪ ಇದು, ಎಲ್ಲಾದ್ರೂ ನೆಮ್ಮದಿಯಾಗಿ ಒಬ್ಬನ ಕೊಡ ಹತ್ರ ಕೆಲಸ ಮಾಡ್ಬಿಟ್ಟು ಆರಾಮ್ ಬಂದ್ಬಿಡ್ಬೋದು ಅಂತ. ಬಟ್ ಏನಪ್ಪಾ ಅಂದ್ರೆ ನಮಗೆ ಇನ್ನೊಬ್ಬನ ಕೈ ತಳ ಮಾಡಿ ನನಗೆಲ್ಲ ಬೇಜಾರಾಗುತ್ತೆ. ನಾನೇ ಸ್ವಂತವಾಗಿ ಏನೋ ಮಾಡ್ಬೇಕು ಅಂತ ಅಂದ್ಬಿಟ್ಟು ಗಾಡಿ ತಗೊಂಡೆ. ಇಲ್ಲಿ ತನಕ ಆಯ್ತು. ಈ ಇಯರ್ ಮುಗಿದ್ರೆ ಆಗುತ್ತೆ, ಲೋನ್ ಎಲ್ಲ ಕ್ಲಿಯರ್ ಆಗುತ್ತೆ. ಇನ್ಮೇಲೆ ನಡೆದಿದ್ದೆಲ್ಲ ಪ್ರಾಫಿಟ್. ಓಕೆ. ಫ್ಯಾಮಿಲಿಲಿ ಎಷ್ಟು ಜನ ನೀವು, ಅಂದ್ರೆ ನಿಮ್ ಮಕ್ಕಳಾಗಿರ್ಬೋದು? 10 ಜನ ಇದ್ದಿದ್ದು. 10 ಜನ ಮಕ್ಕಳು. 10 ಜನ ಇದ್ದಿದ್ದು. ನಮ್ ಚಿಕ್ಕಪ್ಪ, ನಾನು, ನಮ್ಮ ಅಪ್ಪಾಜಿ, ನಮ್ ಚಿಕ್ಕಪ್ಪ. ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ. ಬಟ್ ನಾವು ಡಿವೈಡ್ ಆಗಿ ಮೇಲೆ ನಮಗೆ ಒಂಥರ ಎಲ್ಲ ಕಿತ್ತಾಟ, ಜಗಳ ಎಲ್ಲ ಅವಾಗ್ಲೇ ಸ್ಟಾರ್ಟ್ ಆಗಿತ್ತು. ನಮ್ದು ಅವಾಗ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಖುಷಿಯಾಗಿ ತುಂಬಾ ಚೆನ್ನಾಗೇ ಇತ್ತು. ಆ ಟೈಮ್ ಈಗೂ ಇದ್ದಿದ್ರೆ ನಾವು ಸಿಕ್ಕಾಪಟ್ಟೆ ಬೇಜಾನ ಚೆನ್ನಾಗೇ ಇರ್ತಿದ್ವಿ. ಇವತ್ತು ನಾನು ಬೆಂಗಳೂರು ಬರ್ತಿರ್ಲಿಲ್ಲ, ಇಷ್ಟೊಂದು ಕಷ್ಟ ಅನ್ಬೋತಿರ್ಲಿಲ್ಲ. ನಾವು ಏನೇ ಕಷ್ಟ ಇದ್ರು ಊರಲ್ಲೇ ಅನ್ಭವಿಸ್ಬಿಡ್ತಿದ್ವಿ. ಅದಕ್ಕೆ ತುಂಬ ಕುಟುಂಬ ಇದ್ ಕಡೆ ನೆಮ್ಮದಿ ಇರುತ್ತೆ. ಹೌದು. ಇವಾಗಿನ ಸಿಚುವೇಶನ್ ಅಲ್ಲಿ ಇಲ್ಲೂ ಆ ತರ ಕಾಣಿಸ್ತದೆ. ನಮ್ದು ಜಾಯಿಂಟ್ ಫ್ಯಾಮಿಲಿ ಇದ್ದ. ಅಂದ್ರೆ ನೀವ್ ಎಷ್ಟು ಜನ ಮಕ್ಕಳು ಅಂತ? ನಾನು, ನಮ್ಮ ಅಪ್ಪ, ನಾನು, ನನ್ನ ತಂಗಿ, ಇಬ್ರೆ ಅಣ್ಣ ತಂಗಿ. ಸರ್ ನಿಮ್ಗೆ ಮದ್ವೆ ಆಗಿದ್ಯಾ? ಇಲ್ಲ. ಇನ್ನ ಮದ್ವೆ ಆಗಿಲ್ಲ. ನಿಮ್ಮ ಲೈಫ್ ಅಲ್ಲಿ ಫ್ರೆಂಡ್ಸ್ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ? ಪಾತ್ರ ಯಾರು ಯಾವ ಟೈಮಲ್ಲಿ ಗಾಡಿ ತಗೊಂಡ್ರು ಅಷ್ಟೇ, ಹೇಳಿದ ಟೈಮಲ್ಲಿ, ಆ ಟೈಮಲ್ಲಿ ಗಾಡಿ ತಗೊಂಡ್ರ ಟೈಮಲ್ಲಿ ನನ್ನ ಪೇಮೆಂಟ್, ಗಾಡಿ ಸಂಬಳ ಪೇಮೆಂಟ್ ಕರೆಕ್ಟಾಗಿ ಆಗ್ತಿತ್ತು. ಬಟ್ ನನ್ನ ಗಾಡಿ EMI ಪೇಮೆಂಟ್ ಬರೋ ಟೈಮಿಂಗ್ಸ್ಗೂ ಅಡ್ಜಸ್ಟ್ಮೆಂಟ್. ಓಕೆ. ಆ ಉದ್ದೇಶದಿಂದ ಆ ಟೈಮಲ್ಲಿ ಅಂದ್ರೆ ಒಬ್ಬ ಸ್ನೇಹಿತ, 1000 ಸ್ನೇಹಿತ ಇರೋದಕ್ಕಿಂತ ಒಬ್ಬ ಒಳ್ಳೆ ಸ್ನೇಹಿತ ಇರೋದು ತುಂಬಾ ಮುಖ್ಯ. ಅವ್ರ ಹೆಸರು ಏನಂತ ಕೇಳ್ಬೋದಲ್ಲ? ಅರುಣ್ ಕುಮಾರ್ ಅವ್ರಿಗೆ ನಮ್ ಕಡೆಯಿಂದ ಕೂಡ ಥ್ಯಾಂಕ್ಸ್ ಅಂತ. ಫ್ರೆಂಡ್ಸ್ ಎಲ್ರಿಗೂ ಸಿಗ್ಲಿ ಅಂತ ನಾವು ಇಷ್ಟಪಡ್ತೀವಿ. ಎಲ್ಲರಿಗೂ ಸಿಗ್ಬೇಕು. ಬಟ್ ಇನ್ನೊಂದು ಅಂದ್ರೆ ಆ ಟೈಮಲ್ಲಿ ಸಂಜಯ್. ಓಕೆ. ಅವರೆಲ್ಲ ನೆನೆಸ್ತೀರಾ? ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಗಾಡಿ ಟೈಮ್ ನಾನು ತಗೊಂಡಿರೋ ಟೈಮಲ್ಲಿ ನನಗೆ ನನ್ನ ಊಟದ ಟೈಮ್, ನನಗೆ ಊಟಕ್ಕೂ ಕಾಸು ಇರ್ತಿರ್ಲಿಲ್ಲ. ಗಾಡಿ ತಗೊಂಡಿರೋ ಪೇಮೆಂಟ್ ಬರೋದಂತ ನನಗೆ ಒಂದೊಂದು ರೂಪಾಯಿ ನನಗೆ ವ್ಯಾಲ್ಯೂ ಇತ್ತು. ಹೌದು, 1 ರೂಪಾಯಿ ಕಷ್ಟ ಏನಾಗುತ್ತೆ ಗೊತ್ತಾಗ್ತಿತ್ತು. ಸಮಯ ಇರ್ತಿರ್ಲಿಲ್ಲ. ಊಟಕ್ಕೂ
ತುಂಬಾ ನಾವು ಸ್ಟ್ರಗಲ್ ಮಾಡುವಂತ ಸಮಯದಲ್ಲಿ ಯಾರದೇ ಸಣ್ಣ ಹೆಲ್ಪ್ ಕೂಡ ಅದು ನಮ್ಗೆ ದೊಡ್ಡದಾಗೆ ಇರುತ್ತೆ. ಹೌದು. ಆ ಟೈಮಲ್ಲಿ ನನಗೆ ಕೇಳಿದಲ್ಲಿ 500 1000 ಕೊಟ್ಟಿದ ಅಂತ ನಾನು ಯಾವತ್ತು ಮರೆಯಕ್ಕಾಗಲ್ಲ. ಹೌದು. ಯಾವತ್ತೂ ಮರೆಯಕ್ಕಾಗಲ್ಲ. ಹೌದು. ಏನೋ ದೇವ್ರನ್ನ ಚೆನ್ನಾಗಿ ಕಷ್ಟದ ಪರಿಸ್ಥಿತಿಲಿ ನಮಗೊಂದು ಹೊತ್ತು ಅನ್ನ ಹಾಕೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ತುಂಬಾ ದೊಡ್ಡ ಅವ್ರನ್ನ ಯಾವಾಗಲೂ ನನ್ನ ಜೀವ ನನ್ನ ಚಡ್ಡಿ ದೋಸ್ತು ಮೇನ್ ಇಂಪಾರ್ಟೆಂಟ್. ನನ್ಗೆ ಅವನು ಅಂದ್ರೆ ನನ್ಗೆ ಕ್ರೇಜ್. ಹೌದು. ನಾನು ಅವನಾದ್ರೂ ಅಷ್ಟೇ ನಾನು ಕೇಳಿದೆ. ಅದು ರಕ್ತ ಸಂಬಂಧನೂ ಅಲ್ಲ, ಇನ್ ಯಾವ್ದೇ ತರದ ಸಂಬಂಧನೂ ಅಲ್ಲ, ಬಟ್ ಆ ಫ್ರೆಂಡ್ಶಿಪ್ ಅನ್ನೋದು ಅಷ್ಟು ಅದಕ್ಕೊಂದು ಶಕ್ತಿ ಇದೆ. ಹೌದು, ನಾನು ಸಂಬಂಧನ ನೋಡಿದೆ, ಎಲ್ಲಾನು ನೋಡ್ಕೊಂಡೆ ಬಂದೆ. ಯಾರಿಗ ಯಾರು ಆಗಲ್ಲ, ಎಲ್ಲ ದುಡ್ಡಿ ವ್ಯಾಲ್ಯೂ ಕೊಡ್ತಾರೆ. ನಾನು ಆ ಟೈಮಲ್ಲಿ ದುಡಿಲಿಲ್ದಾಗೆ ಫ್ಯಾಮಿಲಿ ನಮ್ಮ ಅಜ್ಜಿಯವ್ರ ಊರಿಗೆ ಹೋದೆ, ಅಲ್ಲಿ ಇದ್ದೆ. ಅಲ್ಲಿ ವ್ಯಾಲ್ಯೂ ಏನಂದ್ರೆ ದುಡಿದ್ರೆ ಮಾತ್ರ ಎಲ್ಲಾರು ಹೌದು ಚೆನ್ನಾಗಿರ್ತಾರೆ. ಇವಾಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅದೇ ಈ ಗಾಡಿ ತಗೊಂಡಾಗ ಎಲ್ಲಾರು ನೆನ್ಸ್ತವ್ರೆ, ಎಲ್ಲಾರು ಮಾತಾಡ್ತವ್ರೆ, ಫೋನ್ ಮಾಡ್ತವ್ರೆ, ಮಾತಾಡ್ತವ್ರೆ. ಅದೇ ಈ ಗಾಡಿ ಬರಕ್ಕಿಂತ ಮುಂಚೆಗಾಗ್ಲಿ ನಾನು ಬೇರೆ ಹತ್ರ ಕೆಲಸ ಮಾಡ್ಬೇಕಾದ್ರೂ ಅಷ್ಟು ವ್ಯಾಲ್ಯೂ ಇರ್ಲಿ. ಹೌದು, ಈಗಿರೋ ವ್ಯಾಲ್ಯೂ ಅವಾಗ. ಅದೇ ಸರ್, ಏನಂದ್ರೆ ನಾವು ಕಷ್ಟದಲ್ಲಿ ಇದ್ದಾಗ ನಮ್ಗೆ ಕೈ ಹಿಡಿದವ್ರೆ ಯಾವತ್ತಿದ್ರು. ಕಷ್ಟದಲ್ಲಿ ಆಗಿರೋದು ನಮ್ ಚಿಕ್ಕಪ್ಪ ಒಬ್ರು, ನಮ್ ಚಿಕ್ಕಪ್ಪ, ಆಮೇಲೆ ನನ್ನ ಸ್ನೇಹಿತ. ಸರ್, ನೀವು ನಿಮ್ಮ ಕೆಲ್ಸನ ಎಷ್ಟು ಇಷ್ಟಪಡ್ತೀರಾ? ನನ್ನ ಕೆಲಸ ಬಂದ್ಬಿಟ್ಟು ನನಗೆ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ತುಂಬಾ ಕ್ರೇಜ್. ನಾನು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ನಾನು ಒಂದು 10 ಸಲ ಯೋಚನೆ ಮಾಡ್ತೀನಿ. ಅದನ್ನ ಏನಾದ್ರೂ ಮನಸ್ಫೂರ್ತಿಯಾಗಿ ನಾನು ತಗೊಂಡೆ ಅಂದ್ರೆ ಅದು ಮುಗಿಯೋ ಗಂಟ ಬಿಡಲ್ಲ, ಯಾವ್ದಾದ್ರು. ಬಟ್ ನಾನು ಅವತ್ತಿದ್ದಾನು ನನ್ನ ಡ್ರೈವಿಂಗ್ ಫೀಲ್ಡ್ ನನ್ನ ಕ್ರೇಜ್. ನಾನು ಬಿಟ್ಕೊಡಕ್ಕೆ ನನ್ಗೆ ಇವತ್ತಿಗೂ ಮನಸ್ಸಿಲ್ಲ. ಆದ್ರೂ ಅದೊಂದ್ ಮಾತ್ರ ತುಂಬಾ ಇಷ್ಟಪಡ್ತೀನಿ, ಶ್ರದ್ಧೆಯಿಂದಾನೇ ಮಾಡೋದ ಕೆಲಸ. ಗಾಡಿ ಆದ್ರೂ ಅಷ್ಟೇ, ಗಾಡಿ ಬೆಳಗ್ಗೆ ನನ್ ಗಾಡಿ ಎತ್ಬೇಕಂದ್ರೆ ಗಾಡಿ ತೊಳೆದೇನೆ ಎತ್ತಲ್ಲ. ಲಾಸ್ಟ್ ಮೇಲೆ ನೀರೆಲ್ಲ ಹಾಕೊಂಡ್ಬಿಟ್ಟು ಎತ್ತಿರ್ತಾನೆ ಗಾಡಿ. ಅರ್ಜೆಂಟ್ ಇಲ್ಲ ಅಂದ್ರೆ ಗಾಡಿ ನೀಟಾಗಿ ವಾಶ್ ಮಾಡ್ಕೊಂಡೆ ಎತ್ತ. ಸರ್, ಇವಾಗ ಏನಪ್ಪಾ ಅಂದ್ರೆ ರೈತರಾಗಿರ್ಬೋದು, ನಮ್ಮ ದೇಶ ಕಾಯೋ ಯೋಧರಾಗಿರ್ಬೋದು, ಅವರೆಲ್ಲ ಎಷ್ಟು ಮುಖ್ಯನೋ ನಮ್ಮ ದೇಶಕ್ಕೆ, ಅದೇ ರೀತಿ ಡ್ರೈವರ್ ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ನಮ್ಮನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗಂಟ ಜವಾಬ್ದಾರಿಯಿಂದ ಕರ್ಕೊಂಡೋಗಿ ತಲುಪಿಸ್ತಾರೆ. ಅವ್ರಿಗೆಲ್ಲ ಏನ್ ಸಂದೇಶ ಕೊಡ್ತೀರಾ? ಡ್ರೈವರ್ಗೆ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಡೈತಣ್ಣ. ಅದು ಡ್ರೈವರ್ಗೆ ವ್ಯಾಲ್ಯೂ ಬರ್ಬೇಕು. ಡ್ರೈವರ್ ವ್ಯಾಲ್ಯೂ ಏನು ಅಂತಂದು ಕೆಲವೊಬ್ರಿಗೆ ಗೊತ್ತಿಲ್ಲ. ಡ್ರೈವರ್ ಇಲ್ಲ ಅಂದ್ರೆ ಏನು ನಡೆಯೋದಿಲ್ಲ ಅಂತ ಗೊತ್ತಿಲ್ಲ. ಹೌದು, ಮೇನ್ ಟ್ರಾನ್ಸ್ಪೋರ್ಟೇ ಇಲ್ಲ. ಟ್ರಾನ್ಸ್ಪೋರ್ಟೇ ಇಲ್ಲ. ನೀನ್ ಇಲ್ಲಿಂದ ನೀನು ದಾವಣಗೆರೆ, ನನ್ನ ದಾವಣಗೆರೆ ಇವತ್ತು ನಾನು ಇಲ್ಲಿಂದ ದಾವಣಗೆರೆಗೆ ಹೋಗ್ಬೇಕಂದ್ರೆ ಒಬ್ಬ ಡ್ರೈವರ್ ಬೇಕೇ ಬೇಕು. ಒಂದು ಹಾಸ್ಪಿಟ್ಲಲ್ಲಿ ಇದು ಆಂಬ್ಯುಲೆನ್ಸ್ ಡ್ರೈವರ್ ಇಲ್ಲ ಅಂದ್ರೆ ಪೇಷಂಟ್ ಸಾಗಲ್ಲ, ಬಾಡಿಗಳು ಸಾಗಲ್ಲ. ಹೌದಾ, ಎಷ್ಟು ಜನ ಆಪತ್ತಲ್ಲಿ ಉಳಿಸ್ತಾರೆ ಗೊತ್ತಾ ಡ್ರೈವರ್ ನೈಟ್ ಡ್ಯೂಟಿ ಮಾಡ್ಬೇಕು, ನೈಟ್ ಹೋಗ್ಬೇಕು ಬರ್ಬೇಕಂದ್ರೆ ಕಣ್ಣಾಗೆ ನಿದ್ದೆ ಬಿಟ್ಟು ಅವ್ನು ಡ್ರೈವಿಂಗ್ ಮಾಡ್ತಾನೆ. ಹೌದಾ, ಅವನಿಗೂ ಎಷ್ಟು ಕಷ್ಟ ಇರುತ್ತೆ. ಒಂದು ವ್ಯಾಲ್ಯೂ ಸಿಗ್ಬೇಕು ಈ ಸಮಾಜದಲ್ಲಿ. ಡ್ರೈವರ್ಗೂ ಕೂಡ ಒಂದು ವ್ಯಾಲ್ಯೂ ಬೇಕು, ವ್ಯಾಲ್ಯೂ ಇದೆ. ರೆಕಗ್ನೈಸೇಷನ್ ಬೇಕು. ಡ್ರೈವರ್ ಅಂದ್ರೆ ಎಲ್ಲರಿಗೂ ಜನೊಬ್ಬರು ಮಾತ್ರ ಹೌದು ಅವ್ರ ಪಾಡಿಗೆ ಅವ್ರು ಡ್ಯೂಟಿ ಮಾಡ್ತಾರೆ. ಹೌದು, ಕಂಪ್ನಿ ಡ್ಯೂಟಿ ನಾವೆಲ್ಲ ಕಂಪ್ನಿ ಡ್ಯೂಟಿನೇ ಮಾಡೋದು. ಒಬ್ಬರು ಮಾಡ್ತವ್ರೆ ಅನ್ಕೊಂತವ್ರೆ. ಎಲ್ಲಾ ಡ್ರೈವರು ಒಂದೇ ಅಣ್ಣ. ಓಲೋ ಡ್ರೈವರ್ಸ್ ಎಲ್ಲ ಒಂದೇ. ಎಲ್ಲರಿಗೂ ಕಾನೂನು ಅಂದ್ರೆ ಬದ್ಧತೆಯಿಂದ ಒಂದ್ ಪ್ಲಾಟ್ಫಾರ್ಮ್ ಬೇಕು. ಹೌದು, ಸಮಾನತೆ. ಒಂದು ಡ್ರೈವರ್ಗೆ ಡ್ರೈವರ್ಗಳಿಗೆ ಅವ್ರಿಗೆ ಆದಂತ ಒಂದು ರೆಕಗ್ನೈಸೇಷನ್ ಬೇಕು ಅಂತ ನೀವು ಹೇಳ್ತೀರಾ? ಸಿಗ್ಬೇಕು. ಸರ್, ಇವಾಗ ಪ್ರೆಸೆಂಟ್ ಸಿಚುವೇಶನ್ ನ ತಗೊಂಡು ಒಂದು ಕ್ವಶನ್ ಕೇಳ್ತೀನಿ. ಸೊ ರೀಸೆಂಟ್ ಆಗಿ ದರ್ಶನ್ ಸರ್ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಆಯ್ತು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಹೀರೋ ಯಾರೇ ಆಗ್ಲಿ, ಯಾರೇ ಏನೇ ಮಾಡಿದ್ರು ತಪ್ಪು, ನಾನೇ ಮಾಡಿದ್ರು ಅಷ್ಟೇ, ಯಾರು ಮಾಡಿದ್ರು ಅಷ್ಟೇ, ಕಾನೂನು ಬದ್ಧತೆ ಏನಿದೆಯೋ ಅದ್ರ ಪ್ರಕಾರ ನಡ್ಕೊಂಡ್ ಬರ್ಲೇಬೇಕು. ಹೌದು, ಕಾನೂನು ಯಾರ ಹಾಕೊಂಡ್ರೆ ಏನಲ್ಲ. ಹೌದು, ಸಂವಿಧಾನ ಕಾನೂನು ಏನಿದೆಯೋ ಅದ್ರ ಪ್ರಕಾರ ನಡ್ಕೊಂಡ್ಬರೋದು. ಅವ್ರು ಜೈಲಲ್ಲಿ ಇದಾರೆ ಅಂದ್ರೆ ಮನೇಲಿ ಇರೋ ರೇಂಜಲ್ಲಿ ಇದಾರೆ.
ಇಲ್ಲೇನ್ ಏನ್ ತೊಂದ್ರೆ ಇಲ್ಲ, ಬಟ್ ಏನಪ್ಪ ಬರ್ತಾರೆ, ಲೇಟ್ ಆಗ್ಬೋದು. ಏನೋ ನಮಗೆ ಹೆಂಗ್ ಗೊತ್ತಣ, ಗೊತ್ತಿಲ್ಲ ಅಷ್ಟೊಂದು ಅವ್ರ ಬಗ್ಗೆ ಮಾಹಿತಿ. ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡಕ್ ಹೋಗಲ್ಲ. ಏನೋ ಅಂದ್ರೆ ನನ್ ಕಾಂಪಿಟೇಷನ್ ದುಡಿಮೆ ಮೇಲೆ ಅಷ್ಟೇ. ನನ್ ಕೆಲ್ಸ ಆಯ್ತು, ನಾನಾಯ್ತು, ಯಾರ ಫೋನ್ ಮಾಡಿದ್ರೆ ಮಾತಾಡ್ಕೊಂಡು ಇಟ್ಬಿಡ್ತೀನಿ. ಇನ್ನೊಬ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಹೋಗಲ್ಲ. ಓಕೆ. ಏನಾಯ್ತೋ ನನ್ ಬಿಸ್ನೆಸ್ ನಾನು ಮಾಡ್ಕೋಬೇಕು. ನಾನ್ ಬಂದಿರೋದಿಲ್ಲ ದುಡಿಮೆಗೆ. ಹೌದು. ಮಾಡೋಣ. ನನ್ ಕ್ರೇಜು, ನನ್ಗೆ ಯಾವ್ದನೋ ಥಿಯೇಟ್ರಿಗೆಲ್ಲ ನಾನು ಹೋಗಕ್ಕೆ ಹೋಗಲ್ಲ. ಹೋಗ್ತೀನಿ, ಬಟ್ ನನಗೆ ಅದು ಇಂಟ್ರೆಸ್ಟ್ ಅನ್ನಿಸ್ಬೇಕು. ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಎಲ್ಲಾರು ಬಂದು ಹೇಳಿದಾಗ ಮಾತ್ರ ಚೆನ್ನಾಗಿದೆ ಫಿಲಮ್ ಅಂದ್ರೆ ಹಿಂದೆ ನಾನು ಅವ್ರ ಇಷ್ಟ ಇವ್ರ ಓಕೆ. ಕನ್ನಡ ಬೆಳೆಸ್ಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಎಲ್ಲಾರು ಬೆಳಿಬೇಕು. ಅವರು ಇವ್ರು ಅಂತ ಸ್ವಾಭಿಮಾನದಿಂದ ಬದುಕಕ್ಕ ಎಲ್ಲಾರು ನಮ್ಮ. ಹೌದು. ಎಲ್ಲಾರು ಬಂದ್ರೆ ಇನ್ನು ಖುಷಿಯಾಗಿರುತ್ತೆ. ಸರ್, ಕೊನೆಯದಾಗಿ ನಿಮ್ಗೆ ನಿಮ್ಮ ಮನಸ್ಪೂರ್ವಕವಾಗಿ ಯಾರಿಗಾದ್ರೂ ಸಾರಿ ಕೇಳ್ಬೇಕು ಅಂತ ಅನ್ಸಿದ್ರೆ ಕೇಳ್ಬೋದು. ಇಷ್ಟು ವರ್ಷದ ಜರ್ನಿಲಿ ನಾನು ಇದೊಂದು ತಪ್ಪು ಮಾಡ್ಬಿಟ್ಟೆ, ಅವ್ರಿಗೆ ಬೇಜಾರ್ ಮಾಡಿದೆ, ಏನೋ ಒಂದು ಅಪಾಲಜಿ ಕೇಳ್ಬೇಕು ಅಂತ ಇದ್ರೆ ಹೇಳ್ಕೋಬಹುದು. ಅಂತ ದೊಡ್ಡ ತಪ್ಪು ಯಾರು ಎಲ್ಲಿ ಮಾಡ್ಕೊಂಡಿಲ್ಲ. ಯಾರ ಹತ್ರನು ಸಾರಿ ಅಂತ ಕೇಳೋ ಅಂತ ಒಂದು ನೆಸೆಸಿಟಿ ಯಾವತ್ತೂ ನಾನು ಮಾಡಿಲ್ಲ. ಆತರ ಯಾರು ಇಲ್ಲ. ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಇದ್ರೆ ಅರುಣ್ ಅವ್ರಿಗೆ. ನನಗೆ ಅವ್ರು ಇಂಪಾರ್ಟೆಂಟ್. ಯಾವತ್ತೇ ಆದ್ರೂ ಅಷ್ಟೇ, ನನಗೆ ಸಾರ್ಟ್ ಕೊಟ್ಟಾರ ಯಾವತ್ತು ಬಿಟ್ಟು ನನಗೆ ಅವ್ನ ಕ್ರೇಜ್. ಸೋ ಮಚ್ ಸರ್, ಇಷ್ಟೊತ್ತು ನಿಮ್ ಸಮಯನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ. ಸೊ ನಿಮ್ಮ ಏನ್ ಲೈಫ್ ಹಿಸ್ಟ್ರಿ ನಾವ್ ಇವತ್ತು ಮಾತಾಡಿದೀವಿ, ಅದು ಇನ್ನೂ 4 ಜನಕ್ಕೆ ಇನ್ಸ್ಪಿರೇಷನ್ ಆಗ್ಬೋದು. ನೀವು ಬೆಂಗಳೂರಿಗೆ ಬಂದು ಏನೆಲ್ಲ ಸ್ಟ್ರಗಲ್ ಮಾಡಿ ನಿಮ್ಮ ಸ್ವಂತ ದುಡಿಮೆಯಲ್ಲಿ ಇವತ್ತೊಂದು ಕಾರ್ ತಗೊಂಡು ಅದರದೇ ಆದಂತ ಸ್ವಂತ ಡ್ರೈವರ್ ಆಗಿದ್ದೀರಾ. ಸೊ ಡ್ರೈವರ್ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡು ಬಂದು ಇವತ್ತು ಒಂದು ಲೆವೆಲ್ ಅಲ್ಲಿ ಇದ್ದೀರಾ. ಅಂದ್ರೆ ಇವಾಗ ಏನೊಂದು ಸ್ವಲ್ಪ ಸಾಲ ಇದೆ, ಅದು ಮುಗಿದ್ರೆ ಸ್ವಂತ ಗಾಡಿಗೆ ಒಬ್ಬ ಡ್ರೈವರ್ ಆಗಿ ಲಾಭದಾಯಕವಾಗಿ ಜೀವನ ನಡೆಸುವಂತಹ ಶಕ್ತಿನ ಆಲ್ರೆಡಿ ಗಳಿಸ್ಕೊಂಡಿದ್ದೀರಾ. ಸೊ ನಿಮ್ಮಂತ ಎಷ್ಟೋ ಡ್ರೈವರ್ಸ್ ಗಳಿಗೆ ನೀವು ಒಂದು ಇನ್ಸ್ಪಿರೇಷನ್ ಆಗ್ಲಿ, ಅದೇ ನಮ್ಮ ಆಶಯ ಕೂಡ. ಸೊ ತುಂಬಾ ಥ್ಯಾಂಕ್ಸ್ ಸರ್.